Hey guys, welcome back to another vlog. Guys, ಇವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದರೆ ಇಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಿರೋಂಥ ಟ್ರಿಪ್ಪು ಇವಾಗ ನೆರವೇರ್ಸೋಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಮಹೇಶ, ಅಭಿ, ನಮ್ಮ ಶಶಿಬ್ರು ಅಂತ ಹೊಸ್ದಾಗಿ ಜಾಯ್ನ್ ಆಗೋರು ಗೈಸ್, ಮತ್ತು ಹರ್ಷಿ. ಗೈಸ್ ಈ ವರ್ಷ ಮದುವೆ ಮಾಡ್ಬೇಕು, ಈ ವರ್ಷ ಮದುವೆ ಮಾಡ್ಬೇಕು ಅವನಿಗೆ, ಅದಕ್ಕೆ ಉಡುಪಿಗೆ ಹೋಗ್ತಾ ಇದೀವಿ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ. ಯಾರಿಗೆ? ಅಭಿ ಕಂಗ್ರ್ಯಾಚುಲೇಷನ್ ಬ್ರದರ್. ನನಗಾದ್ರೂ ನನ್ನ ಹುಡುಗರು ಥರ ಕೈಯೋ ಕಾಲ ಕಟ್ಸ್ಕೊಳ್ಳೋದು ಯಾವಾಗ ಅಣ್ಣ? ಒಂದು 5 ನೀರು, ಒಂದು 5 ಕ್ಯಾನ್ ಹೋಗೋ, ಸುಮ್ಮನೆ ನಾವು ತಗೊಂಬತ್ತೀವಿಲೇ. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಅಣ್ಣ ಒಂದು 5 ಪ್ಯಾಕೆಟ್ ನೀರಿನ ಬಾಟ್ಲು ತಗೋಣ. ಏನೆಲ್ಲ ಟ್ರೈನಲ್ಲಿ ಮಾರಿಸ್ಬಿಡ ಅಂತ ಹೇಳೋ, ಏನಂತೀಯ ಅಣ್ಣ? ಒಂದು 10 ಬಾಟ್ಲು ನೀರು ಬಾಟ್ಲು ನೋಡ್ಬೇಕು ಕಾಣೆ. ಯಾಕೆ 10 ಬಾಟ್ಲು ತಗೊಂಡ್ರೆ ಡಿಸ್ಕೌಂಟ್ ಇಲ್ವಣ? 2 ಬಾಟ್ಲು ಸಾಲ ಕಣ, ನಾನು ಹೇಳೋದು ಕೇಳ್ರಿ ಗೈಸ್. ರೈಲ್ವೆ ಸ್ಟೇಷನಲ್ಲಿ ಹೊಸದಾಗಿ ಬಾಟ್ಲು ಮಾರೋರು ಬಂದಿದ್ದಾರೆ. ಅಭಿಷೇಕ್ ಎಷ್ಟು ಬೇಕು? 20 ರೂಪಾಯಿ ಬಾಟ್ಲು. ಅಲ್ಲಿ 15 ಅನ್ನತ್ತು, ಅಲ್ಲಿ 20, ನಮ್ಮ ಹತ್ರ 15 ರೂಪಾಯಿಗೆ ಮಾಡ್ತಿದ್ದೀವಿ. ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಹರ್ಷಿ GST ಹೋಲ್ಡರ್ ಇದ್ದಾನೆ ಹರ್ಷಿ, ಅವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ 15 ರೂಪಾಯಿಗೆ ಸಿಗುತ್ತೆ ಬಾಟ್ಲು. ಗೈಸ್ ಟ್ರೈನು ಇನ್ನೂ ಬಂದಿಲ್ಲ. 7 ಗಂಟೆ ಇಲ್ಲಿ ಜಗಳ ನಡೀತೈತೆ ನೋಡ್ರಿ. ಇಲ್ಲಿ ಹೆಂಗೆ 5 ಗಂಟೆಲಿ ಫೋನ್ ಹಾಕಮ್ಮಚ್ಚ, ಎಲ್ಲಿದ್ಯಾ? ಇಲ್ಲೇ ಜೈನರಲ್ಲಿ ಇದೀನಿ, ಹೋಯ್ತಾ ಇದೀನಿ ಮನೆಗೆ ಅಂತ. 7 ಗಂಟೆಗೆ ಫೋನ್ ಮಾಡಿದೆ, 20 ನಿಮಿಷ ಇರು, ರೆಡಿ ಆಗಿ ತಾವರೆಕೆರೆ ಬಸ್ ಸ್ಟ್ಯಾಂಡ್ ಬರ್ತೀನಿ ಅಂತ. ಬರ್ಲಿಲ್ಲ. ಇವನ್ ಫೋನ್ ಆಗ್ತಾ ಕ್ಯಾಬು ಅಂತಾನೆ. ಕ್ಯಾಬ್ ಎಲ್ಲ ಬಾರ್ ಹತ್ರ ಹಾಕ್ಬಿಟ್ಟಿರೋದು. ಇವನು ಇವಾಗ ಬರ್ತಾ ಇಲ್ಲ ಅಂತಾನೆ, ಅವ್ನು ನೋಡ್ರೆ ಬಾರ್ ಹತ್ರ ಹಾಕ್ಬಿಟ್ಟವನೆ. ಈ ಕ್ಯಾಬ್ ಅಣ್ಣ, ಈ ವಿಡಿಯೋ ನೋಡಿದ್ರೆ ಸೆಲ್ಯೂಟ್ ನಿಮ್ಗೆ. ಹೆಂಗ್ ಬಂದ ಗೊತ್ತಾ? ರಾಕೆಟ್ ಅವನು ನೋಡ್ದ 8 ಗಂಟೆ ಆಯ್ತೈತೆ, ಬಾರ್ಗೆ ಹಾಕ್ಬೇಕು ನಾನು ಗಾಡಿನ ಅಂತ. ಬಾರ್ ಹತ್ರ ಬಂದಿದ ತಕ್ಷಣ ಅಲ್ಲೇ ಸ್ಟಾಪ್. ಗಾಡಿ 300 ಮೀಟರ್ ಅಷ್ಟೇ. ಗಾಡಿ ಓಡಿಸ್ಕೊಂಡ್ ಬಂದೇನು. ಎಲ್ಲರೂ ಹೋಗ್ಬಿಟ್ಟವ್ರೆ, ಎಲ್ಲರೂ ಅವ್ರವ್ರ ಮನೆಗೆ ಟ್ರೈನ್ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನಮ್ಮ ದರಿದ್ರ ಹೆಂಗೆ ಅಂದ್ರೆ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬರೋ ಟ್ರೈನ್ ಲೇಟಾಗಿ, ಅಲ್ಲಿ ಇಳಿಬೇಕು ಅಂದ್ರೆ ಅಲ್ಲಿಗೆ ಹೋಗೋದು ಲೇಟಾಗೇನೆ. ನಮ್ಮ ಇದಕ್ಕೆ ಇವರೆಲ್ಲ ಜಾಯ್ನ್ ಆಗಿದ್ದಾರೆ ಇವತ್ತು 9 ಗಂಟೆಗೆ ಅಂತ ಹೇಳಿದ್ ಮಚ್ಚ. ಹಾ, ಟೈಮ್ ಎಷ್ಟು 9:06 ನಿಮಿಷ ಲೇಟು. ಗಂಟ್ಕಟ್ಲೆಕ್ ಆಯ್ತಾನೆ ಹುಡುಗಿಗೋಸ್ಕರ, ಆದ್ರೆ ಗಂಟ್ಕಟ್ಲೆಕ್ ಆಯ್ತಾನೆ ಇವನು ಪಾರ್ಕಲ್ಲಿ. ಅವ್ರು ಹೇಳಿದ್ರೆ ಇವನು ನಾಳೆ ಸಂಜೆಗೆ ಬಾ ಅಂತ ಹೇಳಿದ್ರು, ಇವತ್ತು ಬೆಳಗ್ಗೆನೇ ಹೋಗಿ ಮನಿಕೊಂಡಿರ್ತಾನೆ ಅಲ್ಲೇ ಪಾರ್ಕಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಇಟ್ಕೊಂಡಿದೀವಿ ಇವಾಗ ಲಗೇಜು. ಟ್ರೈನ್ ಬರ್ತೈತೆ, ಕ್ಯೂರಿಯಾಸಿಟಿ. ಎಷ್ಟು ಕಾಸೆಷ್ಟು ಲಗೇಜ್ ಇಕ್ಕಿಸ್ಕೊಳಕ್ಕೆ ಮಹೇಶ? ಇಕ್ಕಕ್ಕೆ 1 ರೂಪಾಯಿ, ತೆಗಿಯಕ್ಕೆ 1 ರೂಪಾಯಿ. ಇಲ್ಲಿ ಹೋಲ್ಸೇಲ್ ಎಲ್ರದ್ದು ಇಸ್ಕೊಳ್ಳೋ, ಕಾಸು ನಾನೇ ಕೊಡ್ತೀನಿ. 100 ರೂಪಾಯಿ ಇಸ್ಕೊಂಬತ್ತ, 1 ರೂಪಾಯಿ. ನಡಿಯಲ್ಲ, 100 ರೂಪಾಯಿ ನಾನೇ ಹೊತ್ಕೊಂಡು ಹೋಗ್ಬಿಡ್ತಿದ್ದೆ. ಗಾಯ್ಸ್ ಫೈನಲ್ ಆಗಿ ನಮ್ಮ ಟ್ರೈನ್ ಬಂದಿದೆ. ನಾವು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದೆ, ಇವ್ರಿಗೆಲ್ಲ ಜಾಗಿಂಗ್ ಮಾಡ್ಸೋಣ ಅಂತ. ಇವಾಗ ಮುಂದೆ ಇದೆ ನಮ್ಮ ಬೋಗಿ, ಚೆನ್ನಾಗಿ ಕಾಣಿಸ್ತಿದೆ ನನ್ನ. ಮುಂದೆ ಎತ್ಬೇಕು ಗೈಸ್ ಇವಾಗ ಹೋಗಿ. ಡಿಪ್ರೆಷನ್ ಏನಮ್ಮ ಈ ಮುಂದೆ ಎತ್ತದಾಗ ಹೋಯ್ತಾ ಇದೀವಿ ಗೈಸ್. S4 ನಮ್ಮದು ಟ್ರೈನ್ ಪಾಸ್ ಆಗ್ಬಿಡ್ತದೆ, ಇರೇ ಎತ್ಕೊಡೋಣ ಗೈಸ್. ಫೈನಲ್ ಆಗಿ ಎಲ್ಲ ಟ್ರೈನ್ಗೆ ಬೋರ್ಡಿಂಗ್ ಆಗಿದ್ದೀವಿ. ಹ್ಯಾವ್ ಎ ಸೇಫ್ ಜರ್ನಿ ಅಂತ ಕಮೆಂಟ್ ಮಾಡ್ಬಿಡಿ. ಇಲ್ಲ ನೋಡ್ರಿ, ಎಲ್ಲರೂ ಬಂದರು. ಹಾಯ್ ಬ್ರೋ, ಹಾಯ್ ಮಾಡ್ಬಿಡಿ ಬ್ರೋ. ಹಾಂ ಬರ್ರಿ ಎತ್ತೋಣ. ಅಲ್ಲಿ ನಮ್ಮ ಸೀಟೆಲ್ಲ ಇಲ್ಲೇ ಅವಲ್ಲು. ಫೈನಲಿ ನೋಡಿ ಇಲ್ಲೆಲ್ಲ ಕುತ್ಕೊಂಡವ್ರೆ. ನಮ್ಮ ಟ್ರೈನ್ ಇವಾಗ ಮೂವಿಂಗ್ ಐತಿದ್ದೆ. ಎಲ್ಲಿ? ಕೆಂಗೇರಿಯಿಂದ ನಮ್ಮ ಜರ್ನಿ ಸ್ಟಾರ್ಟು ಉಡುಪಿ ಕಡೆ ಗೈಸ್ ಪಯಣ. ಫಸ್ಟು ಟೈಮು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಿರೋದು. ಇನ್ನೂ ಸಿಕ್ಕಾಪಟ್ಟೆ ಖುಷಿ ಐತೆ. ಅದು ಒಂದು ಸ್ಪೆಷಲ್ ಇವೆಂಟ್ಗೆ, ಅದೇನು ಅನ್ನೋದು ಹೇಳ್ತೀನಿ. ಹೊರಡೋಣ ಗೈಸ್ ಇವಾಗ. ಗೈಸ್ ಫೈನಲಿ ನಮ್ಮ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನ್ನು ರಾಮನಗರ ಗೈಸ್. ಇದು ಬಿಡದಿಲ್ ಸ್ಟಾಪ್ ಕೊಡಲ್ಲ, ರಾಮನಗರ. ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗುತ್ತೆ. ಚನ್ನಪಟ್ಟಣದಿಂದ ಡೈರೆಕ್ಟು ಮಂಡ್ಯ ಬಿಟ್ಟರೆ ಮೈಸೂರಿಂದ ನಮ್ಮ ಟ್ರೈನು ಡಿವಿಯೇಷನ್ ತಗೊಳ್ಳೋದೆ ಹಾಸನಕ್ಕೆ ಹೋಗಿ ಬೆಳಗ್ಗೆ ಅಲ್ಲಿಂದ ಸೀದಾ ಉಡುಪಿ ಗೈಸ್. ಏನು ಸಾಕಾಗಿ ನೋಡಿ ರೈಲ್ವೆ ಸ್ಟೇಷನು, ಯಾರೂ ಇಲ್ಲ. ನಾನು ನಮ್ಮ ಹುಡುಗರು ಅಷ್ಟೇ ಮಾತ್ರ ಕಾಣಿಸ್ತಾ ಇರೋದಿದೆ. ಆ ಕಡೆ ಹೋಗೋ ಮತ್ತೆ ಕಾಣಿಸ್ತಾರೆ. ಇವಾಗ ನೋಡ್ತಿದ್ದಂಗೆ ನಮ್ಮ ಟ್ರೈನ್ ಬಂದಿದೆ ಚನ್ನಪಟ್ಟಣಕ್ಕೆ. ಅಭಿ ಎಲ್ಲಿದ್ದೀವ? ಚನ್ನಪಟ್ಟಣ. ಸುಳ್ಳು ಬೇಡ, ಕರೆಕ್ಟಾಗಿ ಹೇಳು. ಬೋರ್ಡ್ ನೋಡ್ತೀನಿ. ಹಾಂ, ಲಾಕೋರ್ ನೋಡಿ ಚನ್ನಪಟ್ಟಣ.
ಕನ್ನಡದ ಬಿಟ್ಟ ಗೈಸ್. ಟ್ರೈನು 11:15 ಹೋಗುತ್ತೆ ಮೈಸೂರಿಗೆ. ಮೈಸೂರಲ್ಲಿ ಹೋಯ್ತಿದ್ದಂಗೆನೆ ಮನಿಕೊಂಬಿಡೋದು. ಗಾಯ್ಸ್ ನಮ್ಮ ಟ್ರೈನು ನೋಡ್ತಿದ್ದಂಗೆ ಮಂಡ್ಯಕ್ಕೆ ಬಂದ್ಬಿಟ್ಟಿದೆ. ಇವಾಗ ಆಗಲೇ ಟೈಮು 10:20 ಗೈಸ್. 10:20ಕ್ಕೆ ನಮ್ಮ ಟ್ರೈನು ಸಕ್ಕರೆ ನಾಡು ಮಂಡ್ಯದಲ್ಲಿದೆ. ಯಾವುದೇ ಅಡೆಚಣೆ ಯಾವುದೇ ಟ್ರೈನ್ ಬರ್ತಾ ಇಲ್ಲ ಅವಾಗಲಿಂದನೂ ಅಡ್ಡಕ್ಕೆ. ಆ ಥರ ನಮ್ಮದೊಂದೇ ಟ್ರೈನ್ ಇರೋದು ಖಾಲಿ. ಇಡೀ ರೈಲ್ವೆ ಸ್ಟೇಷನ್ನೇ ಖಾಲಿ ಐತೆ ಗೈಸ್. ಮೇ ಬಿ ಇದೇ ಇರಬೇಕೇನೆ ಈ ರೂಟಲ್ಲಿ ಲಾಸ್ಟ್ ಟ್ರೈನು ಅಂತ ಅನಿಸುತ್ತೆ. ಗ್ರೀನ್ ಸಿಗ್ನಲ್ ಬಂತು, ಹತ್ತೋಣ. ನೆಕ್ಸ್ಟ್ ಸ್ಟಾಪು ಮೈಸೂರಲ್ಲಿ ಸಿಗ್ತೀನಿ ಗೈಸ್. ಫೈನಲಿ ಇವಾಗ ನಾವು ಮೈಸೂರಿಗೆ ಬಂದಿದ್ದೀವಿ ಗೈಸ್. ಮೈಸೂರಲ್ಲಿದ್ದೀವಿ ಇವಾಗ. ಎಲ್ಲರೂ ಮಡಿಕಂತವ್ರು ಇವಾಗ ಹುಡುಗರು, ಅದಕ್ಕೆ ನಾವು ಮನಿಕೊಳ್ಳೋಣ. ಬಾಯ್ ಗೈಸ್, ಬೆಳಗ್ಗೆ ಸಿಗ್ತೀನಿ. ಮಹೇಶ, ಮೋನಿ ಎಲ್ಲ ಕುಂತಿದ್ದೀವಿ ಗೈಸ್. ಬೆಳಗಿನ ಶುಭೋದಯ ಕನ್ನಡಿಗರೇ. ಎಂಥ ಸೀನ್ರಿಲಿ ಇದ್ದೀವಿ ನೋಡ್ರಿ ಇವಾಗ. ಓ ಇಲ್ಲಿ ನೋಡ್ರಿ ಬೆಳಗ್ಗೆ ಟಾರ್ಚ್ ಹಾಕ್ಬಿಟ್ಟು ಅವನೇ ಬೆಳ್ಳಗಳ್ಳಿ ಅಂತ. ಇವಾಗ ಸುಬ್ರಹ್ಮಣ್ಯ ರೋಡಲ್ಲಿ ಇದ್ದೀವಿ ಗೈಸ್ ನಾವು. ಎಲ್ಲಿ ಮನೆ ಇಲ್ಲದೆ ಇನ್ನೇನಲ್ಲ ಇರ್ತದೆ ಮಕ್ಕ. ನೋಡಿ ಗೈಸ್, ಇವಾಗ ತಾನೇ ಮಳೆ ಇದು ನಿಂತಿರೈತೆ. ಸಖತ್ತು ವೆದರ್ ಗೈಸ್ ಇಲ್ಲಂತೂ. ವಾವ್ ಗೈಸ್, ವಾವ್. ಯಾವ ಸುತ್ತೈತೆ ಎಲ್ಲದೆ? ಅಯ್ಯೋ ಗೈಸ್, ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇರೋದು ಸುಳಿನ. ಅಯ್ಯೋ ಏನು ಸ್ವರ್ಗ ಈ ಕಡೆ. ಮೆಟ್ಲು ಇಲ್ಬಿಟ್ಟು ಹೋಗಿ ಇಳಿಯೋಣ ಇವಾಗ. ಇಲ್ಲೇ ಇಳಿಯೋಣ ಕೆಳಗಡೆ. ಹೋಗೋಣ ಇಳಿ ಅಂತ ಅವ್ನು ಗೈಸ್. ತಳ್ಬಿಡ ಅಂತ ಹೇಳ್ರಿ. ನಡಿಯೋ ಮೈ ಎಲ್ಲದಕ್ಕೂ ರೆಡಿ ಅವ್ನು ಗೈಸ್. ಮಗದೀರ ಗೈಸ್. ಫೈನಲಿ ಇವಾಗ ನಾವಿದ್ದೀವಿ ಪುತ್ತೂರಲ್ಲಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ನಿಮಗೆ ಈಸಿಯಾಗಿ ಬಸ್ ಸಿಗುತ್ತೆ. ಇರ್ಬಿಟ್ಟು ಓಹೋ ಏನಣ್ಣ ಬೆಳಗ್ಗೆ ಎದ್ರಣ? ಯಾಕ ಮಚ್ಚ ಎಲ್ಗೋ ಹೋಗಂಗೆ ಕಾಣಿಸ್ತಾ ಇದೆಯಾ? ಈ ಥರ ಹಿಂಗೆ ಕೈ ಸೊಂಟದ ಮೇಲೆ ಇಕ್ಕೊಂಡ್ರೆ ಬೆಳಗ್ಗೆ ಏನು ಸಗದಾಗೈತೆ ಫೀಲು. ಪುತ್ತೂರು ರೈಲ್ವೆ ಸ್ಟೇಷನ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಲ್ಲ. ಮೈಕಲ್ಲೇ ಒಳಗಡೆ ಇಕ್ಕಿದ್ದೀನಿ. ಬೇಡವಾ, ಬೆಳಗ್ಗೆ ಚೆನ್ನಾಗಿ ಕೇಳಿಸಿದ್ಕಣ ವಯಸ್ಸು. ಏನು ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ. ಫುಲ್ಲು ತಣ್ಣೆ ತಂಪಾಗದೆ. ಏನು ಗಾಯ್ಸ್ ಫೈನಲಿ ನಮ್ಮ ಟ್ರೈನು ಕಬಕ ಪುತ್ತೂರಿಂದ ಮೂವಿಂಗ್ ಐತೈತೆ. ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಮಂಗಳೂರು ಗೈಸ್. ಏನೈತೆ ನೋಡ್ರಿ ಸೀನ್ರಿ. ಆಹಾ ಬೆಳಗ್ಗೆ ಫುಲ್ಲು ತಣ್ಣಗೆ ಐತೈತೆ. ಬೆಳಗ್ಗೆ ಎಬ್ಬಿಸ್ಬಿಟ್ಟವ್ರು ನನ್ನ. ಸಕ್ಕದಾಗದೆ ಸೀನ್ರಿ ಮಾತ್ರ. ಖುಷಿ ಆಗೋಗ್ಬಿಡ್ತು ನೋಡ್ತಾ ಇದ್ದಾನೆ ಗೈಸ್. ನೋಡ್ರಿ ಎಗ್ಲು ಮೇಲೆ ಹಾಕೊಂಡು ತಳ್ತಾವ್ರೆ. ಬ್ಯಾಟ್ರಿ ಡೌನ್ ಆಗ್ಬಿಟ್ಟೈತೆ, ಸ್ಟಾರ್ಟ್ ಆಯ್ತಿಲ್ಲ. ತಳ್ತಾವ್ರು ಇಬ್ರೆ. ಹುಷಾರಪ್ಪ. ಆಮೇಲೆ ಸ್ಟಾರ್ಟ್ ಆಯ್ತು. ಇಬ್ರೆ ತಮ್ಮ ಎಗ್ಲು ಮೇಲೆ ಹಾಕೊಂಡು ಇದನ್ನ ತಳ್ತಾ ಇರೋದನ್ನ ನೋಡಕ್ಕೆ 2 ಕಣ್ಣು ಸಾಲದು ನಮ್ದು. ಅದಕ್ಕೇನೆ ಒಳಗಡೆ ಹೋಯ್ತಾ ಇದೀವಿ ಗಾಯ್ಸ್. ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ಮಂಗಳೂರು ಜಂಕ್ಷನ್ಗೆ. ಏನ್ ಬ್ರೋ ಬಂದಿದ್ದೀವ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಂಗಳೂರಲ್ಲಿ ಇದೀವಿ ಗೈಸ್. ಇವಾಗ ಎಕ್ಸಾಕ್ಟಾಗಿ ನಮ್ಮ ಟೈಮ್ಗೆ 10 ನಿಮಿಷ ಲೇಟಾಗಿ ಬಂದೈತೆ. 8:15 ಬರಬೇಕಾಗಿದ್ದು 8:24 ಬಂದೈತೆ ಗೈಸ್ ಟ್ರೈನ್. ಸಿಕ್ಕಾಪಟ್ಟೆ ದೊಡ್ಡ ಜಂಕ್ಷನ್ ಇದು. ಬೇಜಾನ್ ಟ್ರೈನ್ ಇಲ್ಲಿಂದ ಮೂವಿಂಗ್ ಆಗುತ್ತೆ ಗಾಯ್ಸ್. ಆವಾಗಲೇ ಬಂದಿದ್ದು ನಾವು ಮಂಗಳೂರು ಜಂಕ್ಷನ್. ಇದು ಸೆಂಟ್ರಲ್. ತಪ್ಪು ಹೇಳ್ಬಿಟ್ಟಿದ್ದೆ. ಏನು ಬ್ರೋ?
ಮಹೇಶ ಏನಾದರೂ ಹೇಳೋ, ಏನಾದರೂ ಹೇಳು. ನಡಿ ಮಂಗಳೂರು ಬಂದು ಡಿಪ್ರೆಷನ್. ಏನ್ ಬೇಕು ಮಂಗಳೂರು ಬಂದ. ಬಿರಿಯಾನಿ ತಿಂದ್ಯಾ? ಅಯ್ಯ ಏನು ಗುರು, ಹುಷಾರಪ್ಪ ಲಗೇಜು. ಮತ್ತೆ ಅಲ್ಲಿ ಸಿಗ್ತೈತೆ ಬರ್ರಿ. ಏನೋ ಅಲ್ಲೇನು ಗೈಸ್ ಏನಾದರೂ ಫುಡ್ ತಗೊಳ್ಳೋಣ ಬರ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಫೈನಲ್ ಆಗಿ ಇವಾಗ ನಮ್ಮ ಟ್ರೈನು ಮಂಗಳೂರು ಸೆಂಟ್ರಲಿಂದ ಮೂವ್ ಆಯ್ತೈತೆ ಗೈಸ್. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಜಾಗ ಉಡುಪಿ. ಡೈರೆಕ್ಟಾಗಿ ಉಡುಪಿಗೆ ಹೋಗಿ ಸಿಗೋಣ ಇವಾಗ. ಆಗಲೇ ವ್ಲಾಗು ಸಿಕ್ಕಾಪಟ್ಟೆ ಲೆಂತ್ ಆಗಿದೆ ಅಂತ ಅನ್ಕೊತೀನಿ. ಆವಾಗಲೇ ಬಂದಿದ್ದ ದಾರಿ ನಾವು ಈ ರೂಟು, ಇವಾಗ ಹೋಗ್ತಾ ಇರೋದು ಈ ರೂಟು. ಇವಾಗ ನಾವು ಬಂದಿದ್ದೀವಿ ಸೂರತ್ಕಲ್ಗೆ ಗೈಸ್. ಸೂರತ್ಕಲ್ ಇದ್ದೀವಿ. ನೆಕ್ಸ್ಟ್ ಸ್ಟಾಪೇ ಉಡುಪಿ. ಮೇ ಬಿ ಅರ್ಧ ಗಂಟೆ ಲೇಟಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. 11 ಗಂಟೆಗೆ ಹೋಗ್ಬೋದು, ನೋಡೋಣ. ಗೈಸ್ ಫೈನಲಿ ಹುಡುಗರೆಲ್ಲ ಇವಾಗ ಉಡುಪಿಗೆ ಬಂದಿದ್ದೀವಿ ಗೈಸ್. ಉಡುಪಿ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಕಾಣಿಸ್ತೈತೆ. ಎಲ್ಲರೂ ಇವಾಗ ಲಗೇಜೆಲ್ಲ ಎತ್ಕೊಂಡಿದ್ದೀವಿ. ಎಲ್ಲ ರೆಡಿ ಯಾರು? ಇವನೆಲ್ಲ ಅಭಿ ಅಲ್ಲ? ಅಭಿ ಒಬ್ಬ ಮಿಸ್ ಆಗಿಬಿಟ್ಟಿದೆ ಗೈಸ್. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇನ್ನು ಮುಂದೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ